ದೆಹಲಿಯ ಸ್ಫೋಟದ ಘಟನೆ ಕೇವಲ ಒಂದು ಅಪಘಾತ ಅಲ್ಲ, ಅದು ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸ್ಟೆಥೋಸ್ಕೋಪ್ ಹಿಡಿದ ಕೈಗಳು ಜೀವ ಉಳಿಸಬೇಕಾದವರು ಈಗ ಸ್ಫೋಟ ಸಂಚಿನಲ್ಲಿ ಭಾಗಿಯಾಗಿದ್ದಾರೆ. ಸಮಾಜಕ್ಕೆ ಇನ್ನೇನು ಸುರಕ್ಷಣೆ ಉಳಿದಿದೆ ನೀವೇ ಯೋಚನೆ ಮಾಡಿ. ವೈಟ್ ಕಾಲರ್ ಟೆರರ್ಗಳು ಮಾಡಿಲ್ಗಳ ಬಿಳಿ ಕೋಟಿನ ಹಿಂದೆ ಅಡಗಿರುವಂತಹ ಉಗ್ರ ಮನೋಭಾವದವರಾಗಿದ್ದಾರೆ. ದೆಹಲಿಯ ಘಟನೆಯ ಬೆನ್ನಲ್ಲೇ ಫರೀದಾಬಾದ್ನಲ್ಲಿ ಬಂಧಿತ ಮಹಿಳಾ ವೈದ್ಯ ಜಾಲ ಬಯಲಾಗಿದೆ. ಈ ಒಂದು ವಿಚಾರ ಈಗ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಹಾಗಿದ್ರೆ ಯಾರು ಈ ಮಹಿಳೆ? ಈಕೆಯ ಸಂಪೂರ್ಣ ಹಿಸ್ಟ್ರಿ ಇಲ್ಲಿದೆ ನೋಡಿ. ದೆಹಲಿಯ ಪ್ರಕರಣದ ಬೆನ್ನಲ್ಲೇ ಹಲವು ಆತಂಕಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ. ಒಂದ್ ಕಡೆ ಶಸ್ತ್ರಾಸ್ತ್ರ ಸಂಗ್ರಹಿಸಿಕೊಂಡು ಮೂಲಭೂತವಾದಿ ವೃತ್ತಿಪರರ ತಂಡವನ್ನೇ ಬಳಸಿಕೊಂಡು ವೈಟ್ ಕಾಲರ್ ಭಯೋತ್ಪಾದಕತೆ ನಡೆಸಿರೋದು ಬಯಲಾಗಿದೆ. ಫರೀದಾಬಾದ್ನಲ್ಲಿ ಅರೆಸ್ಟ್ ಆಗಿದ್ದ ವೈದ್ಯೆಯೊಬ್ಬಳ ಜಾತಕ ಬಯಲಾಗಿದೆ. ದೆಹಲಿಯ ಪ್ರಕರಣದ ಬೆನ್ನಲ್ಲೇ ಹಲವು ಆತಂಕಕಾರಿ ಸಂಗತಿಗಳು ಬೆಳಕಿಗೆ ಬಂದಿವೆ. ದೆಹಲಿಯಲ್ಲಿ ನಡೆದಿರುವ ಪ್ರಕರಣಕ್ಕೂ ಫರೀದಾಬಾದ್ನಲ್ಲಿ ನಿನ್ನೆ ಸಿಕ್ಕ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರ ಪ್ರಕರಣಕ್ಕೂ ಲಿಂಕ್ ಬೆಸೆದಿದೆ. ನಿನ್ನೆ ಫರೀದಾಬಾದ್ನ 2 ಮನೆಗಳಲ್ಲಿ ವೈದ್ಯ 350 ಕೆಜಿ ಆರ್ಡಿಎಕ್ಸ್ ಸೇರಿ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿತ್ತು. ಇದೇ ವೇಳೆ ಶಸ್ತ್ರಾಸ್ತ್ರವನ್ನ ಸಂಗ್ರಹಿಸಲು ಬಳಸಿದಂತಹ ಕಾರನ್ನ ಕೂಡ ವಶಕ್ಕೆ ಪಡೆಯಲಾಗಿತ್ತು. ವಶಕ್ಕೆ ಪಡೆಯಲಾದ ಕಾರು ಕೂಡ ಫರೀದಾಬಾದ್ ಆಸ್ಪತ್ರೆಯಲ್ಲಿ ವೈದ್ಯೆಯಾಗಿದ್ದ ಮಹಿಳಾ ಡಾಕ್ಟರ್ಗೆ ಸೇರಿದ ಕಾರು ಅನ್ನೋದು ಗೊತ್ತಾಗಿದೆ. ಇನ್ನು ಆ ಮಹಿಳೆ ಡಾಕ್ಟರ್ ವೇಷದಲ್ಲಿ ಭಯೋತ್ಪಾದಕತೆ ನಡೆಸಿರೋದು ತನಿಖೆಯ ವೇಳೆ ಬಯಲಾಗಿದೆ. ದೆಹಲಿಯಲ್ಲಿ ನಡೆದ ಕೇಸ್ಗೂ ಫರೀದಾಬಾದ್ ಲಿಂಕ್ ಪಡೆದಿದೆ. ನಿನ್ನೆ ದೆಹಲಿ ಹಾಗೂ ಜಮ್ಮು ಕಾಶ್ಮೀರದ ಪೊಲೀಸರು ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಹರಿಯಾಣದ ಫರೀದಾಬಾದ್ನಲ್ಲಿ ಸ್ಫೋಟಕ ವಶಪಡಿಸಿಕೊಂಡಿದ್ರು. ಈ ವೇಳೆ ವೈದ್ಯೆಯೊಬ್ಬಳು ಕೂಡ ಅರೆಸ್ಟ್ ಆಗಿದ್ಲು. ಈಕೆಯ ಹೆಸರು ಶಾಹಿನಾ ಶಾಹಿದ್ ಅಂತ. ಈಕೆ ನಿನ್ನೆ ಅರೆಸ್ಟ್ ಆಗಿದ್ದ ಡಾಕ್ಟರ್ ಮುಮುಜಮ್ಮಿ ಶಕೀಲ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯೆಯಾಗಿದ್ದು, ಈಕೆ ಜೈಷ್ ಎ ಮೊಹಮ್ಮದ್ ಮಹಿಳಾ ದಳದ ಭಯೋತ್ಪಾದಕಿಯ ಅನ್ನೋದು ಬಯಲಾಗಿದೆ. ಭಾರತದಲ್ಲಿ ಮಹಿಳಾ ಉಗ್ರ ಪಡೆಯನ್ನ ಹ್ಯಾಂಡಲ್ ಮಾಡಲು ಈಕೆಗೆ ಕ್ಯಾಪ್ಟನ್ಸಿ ನೀಡಲಾಗಿತ್ತು ಎಂಬುದು ಕೂಡ ಬೆಳಕಿಗೆ ಬಂದಿದೆ. ಶಾಹಿನಾ ಶಾಹಿದ್ ಉತ್ತರ ಪ್ರದೇಶದ ಲಕ್ನೋದ ಲಾಲ್ಬಾಗ್ ನಿವಾಸಿಯಾಗಿದ್ದು, ಅಲ್ ಫಲಾಹ್ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ಲು. ನಿನ್ನೆ ಫರೀದಾಬಾದ್ನಲ್ಲಿ 2.900 ಕೆಜಿ ಸ್ಫೋಟಕ ಪತ್ತೆ ಕೇಸ್ನಲ್ಲಿ ಬಂಧಿತ ಆದಂತಹ ಡಾಕ್ಟರ್ ಮುಜಾಮಿಲ್ ಜೊತೆ ನಿಕಟ ಸಂಪರ್ಕದಲ್ಲಿದ್ಲು. ಮುಜಾಮಿಲ್ ಕಾಶ್ಮೀರದ ಪುಲ್ವಾಮಾ ನಿವಾಸಿಯಾಗಿದ್ದು, ಅಲ್ ಫಲಾಹ್ ವಿವಿಯಲ್ಲಿ ವೈದ್ಯನಾಗಿ ಕೆಲಸ ಮಾಡ್ತಿದ್ದ. ಇನ್ನು ಮುಜಾಮಿಲ್ ಹಾಗೂ ಆದಿಲ್ಗೆ ನಿಕಟ ಸಂಪರ್ಕವನ್ನ ಈಕೆ ಹೊಂದಿದ್ಲು. ಇನ್ನು ಮುಜಾಮಿಲ್ ಹಾಗೂ ಆದಿಲ್ಗೆ ನಿಕಟವರ್ತಿಯಾಗಿದ್ದ ಡಾಕ್ಟರ್ ಉಮರ್ ನಬಿಯೇ ಸ್ಫೋಟಕ ನಡೆಸುತ್ತಿರುವ ಅನುಮಾನ ವ್ಯಕ್ತಪಡಿಸಲಾಗಿದೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಬಹಿರಂಗವಾಗಬೇಕಿದೆ. ಒಟ್ಟಾರೆ ಜನರ ಜೀವ ಉಳಿಸಲು ಮೆಡಿಕಲ್ ಓದಿದ್ದ ವೈದ್ಯರೇ ಜನರ ಜೀವ ತೆಗೆಯುವ ಭಯೋತ್ಪಾದಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಇದು ಮಾತ್ರ ದುರಂತದ ವಿಚಾರವೇ ಸರಿ. ಜನರ ಜೀವ ಉಳಿಸಲು ಪ್ರಮಾಣ ವಚನ ನೀಡುವ ವೈದ್ಯರು ಈಗ ಬಾಂಬ್ ತಯಾರಕರಾಗ್ತಾ ಇದ್ದಾರೆ. ಸಮಾಜದ ನಂಬಿಕೆಯೇ ಧ್ವಂಸವಾಗಿದೆ. ವೈಟ್ ಕಾಲರ್ ಉಗ್ರತೆ ಅಂದ್ರೆ ಅದು ಹೊಸ ಮಾದರಿಯ ಭಯೋತ್ಪಾದನೆಯಾಗಿ ಬಿಟ್ಟಿದೆ. ಶಿಕ್ಷಣ, ವೃತ್ತಿ, ಗೌರವ ಎಲ್ಲವನ್ನ ಕವಚವನ್ನಾಗಿ ಧರಿಸಿ ನಡೆಯುವಂತಹ ಉಗ್ರ ಚಳುವಳಿ ಇದಾಗಿದೆ.
ಇಂತಹ ಜನರು ಕೇವಲ ರಾಷ್ಟ್ರದ ಶತ್ರುಗಳಲ್ಲ, ಮಾನವೀಯತೆಯ ಶತ್ರುಗಳು. ದೆಹಲಿಯ ಸ್ಫೋಟ ನಮ್ಮೆಲ್ಲರ ಕಣ್ಣಿಗೆ ತೆರೆ ಎಳೆದಿದೆ. ಉಗ್ರತೆ ಕೇವಲ ಗುಡ್ಡದ ಗುಹೆಯಲ್ಲಿ ಅಡಗಿ ಕೂತಿಲ್ಲ, ಅದು ಆಸ್ಪತ್ರೆಯ ಬಿಳಿ ಗೋಡೆಗಳಿಗೂ ಅಡಗಿದೆ ಎಂಬುದು ಬಯಲಾಗಿದೆ.